ಅನಿತರೊಳ ಭೀಮ ಘನಪರಾಕ್ರಮವೆತ್ತು ಬಂದನು ಕೌರವನ ಅರಸುತ್ತ. ದುರ್ಯೋಧನ, ಎಲ್ಲಿ ಅಡಗಿರುವೆ? ಅಡಗಲು ಅವಕಾಶವಿಲ್ಲ. ಕಾಣದ ಕೆಳಗೆ ದ್ರೌಪದಿಯ ಮಾಧೀರೆಯನ್ನು ಸೆಳೆದಂತಹ ಹೆಣ್ಣಿನ ಮಾಂಸದಾಹದ ಕಾಮುಕನೆ, ಎಲ್ಲಿ ಅಡಗಿರುವೆ? ನಮ್ಮ ಅವಮಾನದ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಈಗೋ ಬರುತ್ತಿದ್ದೇವೆ. ಬಾ ನರಗುರಿಯೇ ಬಾ. ದೇಂ ದೈದ ದೇಂ ದೈದ ದೇಂ ದೈದ ದೇಂ. ಎಲ್ಲಿ ಅಡಗಿರುವೆ? ಎಲ್ಲಿ ಅಡಗಿರುವೆ? ದುರ್ಯೋಧನ, ಬಾ, ಬಾ. ಮರುತ ಸಂಭವ ನಿಂತು ಮುದಲಿಸಿ ಬರುತ್ತಿರಲು ಮರುತ ಸಂಭವ ನಿಂತು ಮುದಲಿಸಿ ಬರುತ್ತಿರಲು ಮುದಲಿಸಿ ಬರುತ್ತಿರಲು ಕುರುಪತಿಯು ಭಯದೊಳತಿ ಮರುಗಿ ಕುರುಪತಿಯು ಭಯದೊಳತಿ ಕುರುಪತಿಯು ಭಯದೊಳತಿ ಮರುಗಿ ಭಯದೊಳತಿ ಮರುಗಿ ಸರಿದ ನಿಂದ್ರಾದಿಶ ಮುಖನಾಗಿ ಕಣ್ಣನೊಳಗೆ ಸರಿದ ನಿಂದ್ರಾದಿಶ ಮುಖನಾಗಿ ಕಣ್ಣನೊಳಗೆ ಜರುಗಿತಾನೆ ಕಾಂಗಿಯಾಗಿ ಕಣ್ಣನೊಳಗೆ ಜರುಗಿತಾನೆ ಕಾಂಗಿಯಾಗಿ ಆ ಗ್ರಸ್ತನಾಗುವುದಿಲ್ಲ ಎಂತಹ ಭಯಕ್ಕೂ ಈ ಸುಯೋಧನ. ಆದರೆ ಪರ ಸಿಡಿಲಿನ ಹೊಡೆತಕ್ಕೆ ಒಡಲಿನ ನಡುಕ ತಾಳಲಾರದೆ ದೇಹ ಭಯ ಮನಸ್ಸಿಗೆ ಭಯ ಇಲ್ಲದಿದ್ದರೂ ದೇಹಕ್ಕೆ ಅಪ್ಪಳಿಸಿದ ಸಿಡಿಲು ಎಷ್ಟೇ ತಳ್ಳಿದರು ಪುನಃ ಪುನಃ ಮರುಕಳಿಸುವಂತಹ ಅನಾಥ ಭಾವ. ಕುರು ಧಾರಿಣಿಯಲ್ಲಿ ಏಕಾಂಗಿಯಾಗಿ ನಿಂತು ನನ್ನ ಗತ ವೈಭವವನ್ನ ಒಮ್ಮೆ ಹಿಂತಿರುಗಿ ನೋಡುವುದಿದ್ದರೆ ಅಯ್ಯೋ ಅಯ್ಯೋ. ಪೇಳಲೇನದ ಪೇಳಲೇನದ ಛತ್ರ ಚಾಮರಾದಿಗಳ ಛತ್ರ ಚಾಮರಾದಿಗಳ ಛತ್ರ ಚಾಮರಾದಿಗಳ ಬೀಳು ಗೊಡುತ್ತಿದ್ದು ಗೂಡದಿಂದ ಛತ್ರ ಚಾಮರಾದಿಗಳ ಬೀಳು ಗೊಡುತ್ತಿದ್ದು ಗೂಡದಿಂದ ಕಾಲು ನಡೆಯಲಿ ಹೆಣ್ಣನ ಪರ್ವತವ ಏರಿಳಿಯುವುದ ಕಾಲು ನಡೆಯಲಿ ಹೆಣ್ಣನ ಪರ್ವತವ ಏರಿಳಿದಿಳಿದು ಏರಿಳಿದು
ಎಲ್ಲಿ ಛತ್ರ ಚಾಮರ ಎಂದು ಸತ್ಯವೆನಿಸುವ ಭಾವನೆಯ ಅಮರತ್ವ. ಗತಕಾಲವನ್ನು ತೊರೆದು ಈ ವಾಸ್ತವಕ್ಕೆ ಜಾರಿದರೆ ಸತ್ತ ಆನೆಗಳ ಬೆಟ್ಟದ ರಾಶಿಯನ್ನೇ ಏರಿಳಿದು ಮಿದುಳಿನ ರಾಶಿಯ ಮೇಲೆ ಕಾಲಿಟ್ಟು ಚಾರುತ್ತಿದ್ದೇನೆ. ಆ ಕಡೆಯಲ್ಲಿ ನೋಡುವುದಿದ್ರೆ ಅರೆ ಸತ್ತ ದೇಹಗಳು ನನ್ನನ್ನು ಕಂಡು ಕುಣಿಯುವುದಕ್ಕೆ ಆರಂಭ ಮಾಡಿಬಿಟ್ಟಿದೆ. ಅವುಗಳನ್ನೆಲ್ಲ ನನ್ನ ಗದೆಯಿಂದ ಅಪ್ಪಳಿಸಿ ನಿಧಾನವಾಗಿ ಮುಂದೆ ಬರುತ್ತಿದ್ದೇನೆ. ಅಯ್ಯೋ, ಏನಿತ್ತು, ಏನಾಗಿ ಹೋಗಿದೆ ನನ್ನ ಬದುಕಿಗೆ. ಒಂದು ಕಾಲದಲ್ಲಿ ನಾನು ಏನನ್ನು ಅನುಭವಿಸಿದವನಾಗಿದ್ದೆ, ಏನು ಹೇಳಲಿ. ಎನಿತೋ ಬಲವೇರಲು ಎನಿತು ಬಲವೀರಲು ಎನಿತು ಬಲವೀರಲು ಮತ್ತೆ ನೀತು ಸಂಪದವಿರಲು ಮತ್ತೆ ನೀತು ಸಂಪದವಿರಲು ಎನಿತು ಭಟರಿರಲು ಮುದದಿಂದ ಎನಿತು ಭಟರಿರಲು ಮುದದಿಂದ ಏನ ಬೇಳಲಿ ದೈವ ಬಲವಿಲ್ಲದುದರಿಂದ ಏನ ಬೇಳಲಿ ದೈವ ಬಲವಿಲ್ಲದುದರಿಂದ ಇನಿತಾದುದರಸ ಕೇಳೆಂದ ಇನಿತಾದುದರಸ ಕೇಳೆಂದ ಅಯ್ಯೋ, ಆಯುಧಗಳ ಚೂರಿನ ಮೇಲೆ ಕಾಲಿಡುವುದಕ್ಕೂ ಕಷ್ಟ. ರಕ್ತದ ಮಡುವಿನಲ್ಲಿ ನಡೆಯುವಂತೆಯೇ ಇಲ್ಲ. ಒಂದು ಕಾಲದಲ್ಲಿ ಅಧಿಕಾರ ಮದ, ಸೈನ್ಯ ಮದ, ಸೇನಾಪತಿಗಳಿದ್ದಾರೆಂಬ ಮದ ನನ್ನ ಕಣ್ಣನ್ನು ಕುರುಡು ಮಾಡಿದ್ದು ಸತ್ಯವೇ. ಆದರೆ 11 ಅಕ್ಷೋಹಿಣಿಯ ಸೇನೆಯ ನೇತಾರನಾಗಿರುವಂತಹ ಈ ಸುಯೋಧನ ಎಲ್ಲವನ್ನು ಕಳೆದು ರಣಭೂಮಿಯಲ್ಲಿ ನಾನೊಬ್ಬನೇ ಏಕಾಂಗಿಯಾಗಿರುವುದಕ್ಕೆ, ಹೀಗಾಗುವುದಕ್ಕೆ ಕಾರಣ ಏನು? ಎನಿತು ಬಲವಿರಲು ಮತ್ತೆನಿತು ಸಂಪದವಿರಲು ದೈವ ಬಲವಿಲ್ಲ. ಕೌರವ, ನಿನ್ನ ಪಾಲಿಗೆ ದೈವಾನುಗ್ರಹ ಇಲ್ಲ. ಹೀಗೆಲ್ಲ ಆಗಬೇಕು ಎನ್ನುವುದು ವಿಧಿಯ ಇಷ್ಟೇ. ದೈವದ್ರೋಹಿಗೆ ಆ ದೇವರೇ ಕೊಟ್ಟಿರುವಂತಹ ಶಿಕ್ಷೆ. ಯಾಕೆ ನನ್ನನ್ನು ಇಂತಹ ಘೋರವಾದಂತಹ ಏಕಾಂಗಿತನಕ್ಕೆ ದೂಡಿಬಿಟ್ಟೆ? ಇಲ್ಲ, ನಾನು ಏಕಾಂಗಿ ಅಲ್ಲವೇ ಅಲ್ಲ. ನಾನು ಏಕಾಂಗಿ ಅಲ್ಲ. ನನ್ನ ಜೊತೆಯಲ್ಲಿ ನನ್ನ ಸಂಗಾತಿಯಾಗಿ ಯಾವತ್ತೂ ಆರೋಗಿಸುತ್ತಿರುವಂತಹದ್ದು ನನ್ನ ಆಯುಧ. ಅದನ್ನೇ ನನ್ನ ಹೆಗಲಿನ ಮೇಲಿಟ್ಟು ಎಲ್ಲಿ ನೋಡಿದರಲ್ಲಿ ಸತ್ತ ಹೆಣಗಳ ರಾಶಿ, ಎಲ್ಲಿ ನೋಡಿದರಲ್ಲಿ ರಕ್ತಗಳ ಮಡು, ರಕ್ತಲೇಪಿತವಾಗಿ ಒಣಗಿರುವಂತಹ ರಣಕ್ಷೇತ್ರ. ಈ ಹೆಣಗಳ ರಾಶಿಯ ಮಧ್ಯದಲ್ಲಿ ನಾನು ಒಬ್ಬ ನಡೆದಾಡುವ ಹೆಣವಾಗಿ ಹೋದನೆ. ಏನಲ್ಲಿ ಎಲ್ಲಿ ನೋಡಿದರು ಭೂತರವ ಪ್ರೇತರವ, ಎಲ್ಲಿ ನೋಡಿದರೊರಲ್ವ ಕಾಕರವ ಭೂಕರವ, ಕಲ್ಲಿದುವ ಜಂಬೂ ಕಾನೆ ಕರವ ಭೀಕರವ ಶಾಕಿಣಿ ಗಣದ ರವೋ
ಕಠಿಣವಾದ ನೋಟ. ಆ ಏನನ್ನ ನೋಡುತ್ತಿದ್ದೇನೆ ನಾನು, ಏನನ್ನ ನೋಡುತ್ತಿದ್ದೇನೆ? ಸತ್ತ ಮನುಷ್ಯ, ಪ್ರಾಣಿ, ಜೀವ ಜಂತುಗಳು ಎದೆ ತಲ್ಲಣಗೊಳಿಸುವಂತಹ ಪ್ರೇತ ಪಿಶಾಚಿಗಳಿಗೆ ಆಹಾರವಾಗಿ ಹೋಗುತ್ತಿವೆ. ಇಲ್ಲದ್ದು ಉಂಟೆಂದು ನಂಬುವ ಹಾಗೆ, ಇದ್ದುದೆಲ್ಲ ಇಲ್ಲವಾಗುವ ಹಾಗೆ. ಕೌರವನ ಈ ಏಕಾಂಗಿತನಕ್ಕೆ ಸಾಕ್ಷಿಯಾಗಿ ನಿಲ್ಲಬಲ್ಲ ಎಲ್ಲಿ ನನ್ನ ಆತ್ಮೀಯರು, ಎಲ್ಲಿ ನನ್ನ ಆತ್ಮೀಯರು? ಅವರೆಲ್ಲ ಬರುವುದಕ್ಕೆ ಹೇಗೆ ಸಾಧ್ಯ? ಬದುಕಿ ಉಳಿದವರು ಅಶ್ವತ್ಥಾಮ, ಕೃಪಾಚಾರ್ಯರು. ಪ್ರಳಯಾಗ್ನಿ ತಾಂಡವನಾಗಬಲ್ಲ ಅಶ್ವತ್ಥಾಮ ಹೀಗೆ ಬರುವುದಕ್ಕೆ ಸಾಧ್ಯವೇ? ಇನ್ನೂ ಬರುವುದಕ್ಕೆ ಸಾಧ್ಯವೇ? ಇಲ್ಲ ಇಲ್ಲ, ಮಾಡಿದ್ದನ್ನು ಅನುಭವಿಸಲೇಬೇಕು. ಏಕಾಂಗಿಯಾಗಿ ಯಾರಿಗೂ ತಿಳಿಯದೇ ಇದ್ದ ಹಾಗೆ ಕುರುದಾರಿಣಿಯಲ್ಲಿ ಸಂಚರಿಸುವಂತಹ ಬದುಕಿ ಉಳಿದ ಏಕೈಕ ಮನುಷ್ಯನಾಗಿ ಬಿಟ್ಟೆ, ಏಕೈಕ ಮನುಷ್ಯನಾಗಿ ಬಿಟ್ಟೆ. ಅಯ್ಯೋ, ಏನನ್ನು ನೋಡುತ್ತಿದ್ದೇನೆ? ಯಾರದು? ಯಾರದು? ಭೂತಳಾದೀಶ್ವರನೆ ಕೇಳನ್ ಈ ತೆರದ ರಣಭೂಮಿಯೊಳಗತಿ ಭೀತಿಯಲಿ ಮನನೊಂದು ಬೀಳುತ್ತೇಳು ತಡಿಗಡಿಗೆ ಕೌರವನು. ಏನ ಬೇಳಲಿ ತಾತ ಭೀಷ್ಮನ, ಏನ ಬೇಳಲಿ ತಾತ ಭೀಷ್ಮನ ತನುವಿದು ಬಾಣದೊಳು ಮುಳುಗಿ ಅರ್ಜುನನ, ಬಾಣದೊಳು ಮುಳುಗಿ ಅರ್ಜುನನ. ಕಾಣಲಾರೆನು ಜೀವ ನೋಯುತ್ತಿದೆ, ಕಾಣಲಾರೆನು ಜೀವ ನೋಯುತ್ತಿದೆ. ಸಂಗ್ರಾಮ ಶೂರನನು ಕಂಡೀಗ ವಿಧಿಯೇ, ಕಾಣಲಾರೆನು ಜೀವ ನೋಯುತ್ತಿದೆ. ಸಂಗ್ರಾಮ ಶೂರನನು ಕಂಡೀಗ ವಿಧಿಯೇ. ನೆಲನೋಟಕನಾಗಿ ಕುರುದಾರಿಣಿಯಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಕಾಣ ಸಿಕ್ಕಂತಹ ಈ ದೃಶ್ಯ. ಅಜ್ಜ ಅಜ್ಜ, ಅರ್ಜುನನ ಶರಾಘಾತಕ್ಕೆ ದೇಹವೆಲ್ಲ ಬಾಣಗಳಿಂದ ಆವೃತ್ತವಾಗಿರುವಂತಹ ಹಿರಿಯ ತಾತ ಭೀಷ್ಮಾಚಾರ್ಯರ ದೇಹ. ಅಂದು ಕಾಲದಲ್ಲಿ ಹಸ್ತಿನಾವತಿಯನ್ನೇ ಕಟ್ಟಿ ಆಳಿದ ಆ ದಿವ್ಯ ತೇಜಸ್ಸಲ್ಲಿ ಈ ವಿಧೀರ್ಣ ಜೀರ್ಣ ಕಾಯದಲ್ಲಿ ಇಲ್ಲ ಇಲ್ಲ, ನೋಡಲಾರೆ. ಕಂಡ ತುಂಡಾಗಿ ಬಿದ್ದಂತಹ ದೇಹ ದ್ರೋಣಾಚಾರ್ಯರು. ಅಯ್ಯೋ ಅಯ್ಯೋ, ಕೌರವ ಪಾಂಡವರಿಗೆ ಸಮಾನಾಗಿ ವಿದ್ಯೆಯನ್ನು ಸಮರ್ಪಿಸಿದ ದ್ರೋಣಾಚಾರ್ಯರ ಚಿತ್ರಕಾಯ. ಇಲ್ಲ, ನನಗಾಗಿ ಈ ದುರಂತವನ್ನು ಕಂಡು ನಾವು ಸಹಿಸಲಾರೆ, ಸಹಿಸಲಾರೆ. ಮಿತ್ರ, ಕರುಣ ಕರುಣ ಕರುಣ. ಅಮೃತ ಕಳಶಕ್ಕಾಗಿ ಸೀಳಿದ ಎದೆ ಕರುಣ, ನೀನು ನನ್ನ ಜೀವವೋ, ನೀನೇ ನನ್ನ ಪ್ರಾಣವೋ. 99 ಸಹೋದರರ ಮೇಲಿಡುವಂತಹ ಅಭಿಮಾನಕ್ಕಿಂತಲೂ ಮಿಗಿಲಾಗಿರುವಂತಹ ಅಭಿಮಾನವನ್ನು ನಿನ್ನ ಮೇಲಿಟ್ಟವನೋ ನಾನು. ನನಗಾಗಿ ಸರ್ವವನ್ನೂ ತ್ಯಾಗ ಮಾಡಿದವನು. ಕೊನೆಗೆ ನಿನ್ನ ಉಸಿರನ್ನು ನನಗಾಗಿಯೇ ಬಿಟ್ಟಿಯ ಕರುಣ. ನಿನ್ನನ್ನು ನೋಡುತ್ತಿದ್ದಂತೆ ನಾನೇ ಸತ್ತಂತೋ ಕರುಣ, ನಾನೇ ಸತ್ತಂತೆ. ಆತ್ಮೀಯನಾದಂಥ ನಿನಗೆ, ಎಲ್ಲವನ್ನು ಕೊಟ್ಟ ನಿನಗೆ ಕೊನೆಯ ಗಳಿಗೆಯಲ್ಲಿ ಕೊಡುವುದಕ್ಕೆ ನನ್ನಿಂದಲೂ ಏನೂ ಇಲ್ಲವೋ ಮಿತ್ರ. ಮಿತ್ರ,
ಬಿಸಿಯ ಅಶ್ರುಧಾರೆ ನಿನಗೆ ಅರ್ಪಣೆಯೋ ಅರ್ಪಣೆಯೋ. ಅದು ಯಾರ ತುಂಡಾದ ಕೈಗಳು, ಅದು ಯಾರ ತುಂಡಾದ ಕೈಗಳು. ಅಭಿಮನ್ಯು 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 ಬದುಕಿದ್ದರೆ ಇಡೀ ಮಹಾಭಾರತ ಯುದ್ಧವನ್ನ ನೀನೇ ಮುಗಿಸುತ್ತಿದ್ದೆ ಕಂದ. ಕೌರವ ವೀರರ ಮೇಲೆ ಮೀರಿದ ಮೋಸಕ್ಕೆ ಬಲಿಯಾಗಿ ಹೋದೆಯೋ ಮಗನೇ, ಬಲಿಯಾಗಿ ಹೋದೆಯೋ. ಅಭಿಮನ್ಯು, ನಿನ್ನನ್ನು ಈ ಸ್ಥಿತಿಗೆ ನೂಕಿದ ನಾವು ನಿನ್ನೆದುರಿನಲ್ಲಿ ಇನ್ನೂ ಬದುಕಿಯು ಸತ್ತಂತೆಯೋ ಮಗನೇ. ನೋಡು, ವೀರೋಚಿತವಾದಂತಹ ನಿನ್ನ ದೇಹದಲ್ಲಿ ತುಂಡಾಗಿರುವಂತಹ ಕೈಗಳಲ್ಲಿ ಇನ್ನೂ ಬಿಲ್ಲು ಬಾಣಗಳು ಹಾಗೆಯೇ ಹಿಡಿದಿದೆಯಲ್ಲ ಕಂದ. ಮಗನೇ, ನನ್ನ ವಿರೋಧಿ ಸ್ಥಾನದಲ್ಲಿದ್ದವನು ನೀನು. ನಿನ್ನಂತ ಎಷ್ಟೋ ಹಸು ಮಕ್ಕಳನ್ನು ಈ ತಾರಣಿಗೆ ಬಲಿಯಾಗಿ ಕೊಟ್ಟ ದುರ್ದೈವಿ ನಾನಾಗಿ ಬಿಟ್ಟೆ ಮಗನೇ. ಮಗನೇ, ನನಗಂತೂ ದೈವಾನುಕೂಲ ಇಲ್ಲ ಕಂದ. ನಾನು ದೈವದ್ರೋಹಿ ಮಗನೇ. ಆದರೂ ಆ ದೇವರಲ್ಲಿ ಕೇಳಿಕೊಳ್ಳುವುದಿಷ್ಟೇ, ದೇವರಲ್ಲಿ ಕೇಳಿಕೊಳ್ಳುವುದಿಷ್ಟೇ. ಮಗು ಅಭಿಮನ್ಯು, ನಿನ್ನನ್ನು ಕಳೆದುಕೊಂಡ ನೋವು ಸುಭದ್ರೆ ಸಹಿಸುವ ಹಾಗೆ ಅವಳ ಮನಸ್ಸನ್ನು ಸಂತೈಸಲಿ ಭಗವಂತ. ಆ ಕಡೆಯಲ್ಲಿ ದ್ರೋಣಾಚಾರ್ಯರು, ಇನ್ನೊಂದು ಕಡೆಯಲ್ಲಿ ಮಾವ ಶಲ್ಯ, ಇನ್ನೊಂದು ಕಡೆಯಲ್ಲಿ ಶಕುನಿ, ನನ್ನ ತಮ್ಮ ದುಶ್ಯಾಸನ. ಇಲ್ಲ ಇಲ್ಲ, ಇದನ್ನು ನೋಡುವರೆ